ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ಡಾಕ್ಟರ್ ಭುವನೇಶ್ವರ್ ಬರೋಹಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನರ್ಸಿಂಗ್ ರಿಕ್ರೂಟ್ಮೆಂಟ್ ಅದಲ್ಲದೆ ವೇರಿಯಸ್ ಸ್ಟ್ರೀಮ್ಗಳಲ್ಲಿರುವಂತಹ ಈ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಯಾರು ಈ ನರ್ಸಿಂಗ್ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಸರ್, ತುಂಬ ಜನ ಪಾಸ್ ಔಟ್ ಆಗಿದ್ದಾರೆ, ನರ್ಸಿಂಗ್ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಸರ್, ನರ್ಸಿಂಗ್ ಜಾಬ್ ಸಿಗ್ತಾ ಇಲ್ಲ ಅನ್ನುವರಿಗೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಹಲವಾರು ನರ್ಸಿಂಗ್ ಜಾಬು ವೆಯ್ಟ್ ಮಾಡ್ತಾ ಇದ್ದಾವೆ. ಬರೀ ಅಷ್ಟೇ ಸ್ವಲ್ಪ ಪ್ರಯತ್ನ ಪಡಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ಅಪ್ಲೈ ಮಾಡಬೇಕು, ಜಾಬು ಜಾಯಿನ್ ಆಗಬೇಕು ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಈ ಒಂದು ಡಾಕ್ಟರ್ ಭುವನೇಶ್ವರ್ ಬರೋಹಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಏನಿದೆ ಇದರ ಬಗ್ಗೆ ಸವಿಸ್ತಾರವಾದಂತಹ ನೋಡೋಣ. ಎ ಗ್ರ್ಯಾಂಟ್ ಇನ್ ಏಡ್ ಇನ್ಸ್ಟಿಟ್ಯೂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ದವ್ರದ್ದಿದೆ ಸ್ನೇಹಿತರೆ ಇದು. ಆ್ಯಂಡ್ ಎ ಯೂನಿಟ್ ಆಫ್ ಟಾಟಾ ಮೆಮೋರಿಯಲ್ ಸೆಂಟರ್ ಮುಂಬೈ, ಇದು ಒಂದು TMC ಮುಂಬೈಯವರದ ಒಂದು ಯೂನಿಟ್ ಆಗಿದೆ. ಗೋಪಿನಾಥ್ ನಗರ, ಗುವಾಹಟಿ 781016. ಈ ಅಡ್ವರ್ಟೈಸ್ಮೆಂಟ್ ಡೇಟ್ ಬಂದು ದಿನಾಂಕ 17/7/2025. ಈ ಒಂದು ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಫ್ ಯು ಕ್ಯಾನ್ ಸಿ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಇನ್ ಎ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಫಾರ್ ದ ಫಾಲೋವಿಂಗ್ ಕಾಂಟ್ರಾಕ್ಚುವಲ್ ಪೋಸ್ಟ್ ಫಾರ್ ಅಡಲ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಹಿಮೋಟಾಲಿಂಫಾಯ್ಡ್ ಯೂನಿಟ್. ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಸಾರಿ ಫಾರ್ ದ್ಯಾಟ್. ಡಾಕ್ಟರ್ ಬರೋಹಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, BBCI ಗೌಹಾಟಿ. ಪೊಸಿಷನ್ ಇಸ್ ಟೆಂಪರರಿ ಆ್ಯಂಡ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸ್. ಇದು ಕೂಡ ಒಂದು ಕಾಂಟ್ರಾಕ್ಚುಯಲ್ ಜಾಬ್ ಆಗಿರುತ್ತೆ ಸ್ನೇಹಿತರೆ, ಆದರೆ ಸ್ಯಾಲ್ರಿ ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಈ ಸೆಂಟ್ರಲ್ ಗೌರ್ಮೆಂಟ್ದಾಗಿರುತ್ತೆ. ಬನ್ನಿ ನೋಡೋಣ ಇದರ ವಿವರಗಳು. ಸೈಂಟಿಫಿಕ್ ಆಫೀಸರ್ C ಮಾಲಿಕ್ಯುಲರ್ ಪ್ಯಾಥಾಲಜಿ, ಸೈಂಟಿಫಿಕ್ ಆಫೀಸರ್ ಮಾಲಿಕ್ಯುಲರ್ ಪ್ಯಾಥಾಲಜಿ ಇದೆ. ಪೋಸ್ಟ್ ಎಷ್ಟಿದ್ದಾವೆ ಅಂತಂದರೆ, ಒಂದು ಸ್ಯಾಲ್ರಿ ಬಂದು 67,320 ರೂಪೀಸ್ ಪರ್ ಮಂತ್ ಕಾನ್ಸಾಲಿಡೇಟೆಡ್ ಪೇ. ಯಾವ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳ ಸ್ಯಾಲ್ರಿ ಇರುತ್ತೆ ಅದಕ್ಕೆ ನಾವು ಕಾನ್ಸಾಲಿಡೇಟೆಡ್ ಅಂತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನೇನಿರುತ್ತೆ ಅಂದರೆ, MSc ಇನ್ ಲೈಫ್ ಸೈನ್ಸ್. MSc ಲೈಫ್ ಸೈನ್ಸಲ್ಲಿ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸು, ಬಯೋಕೆಮಿಸ್ಟ್ರಿ, ಆಮೇಲೆ ಝೂಯಾಲಜಿ, ಜೆನೋಮಿಕ್ಸ್ ವಿತ್ ಮಿನಿಮಮ್ ಅಗ್ರಿಗೇಟ್ 60% ಮಾರ್ಕ್ಸ್, ಆರ್ MTech ಬಯೋಟೆಕ್ನಾಲಜಿ ಲೈಫ್ ಸೈನ್ಸ್ ವಿತ್ ಮಿನಿಮಮ್ ಅಗ್ರಿಗೇಟ್ 60% ಮಾರ್ಕ್ಸ್. ಎನಿ ಕರಸ್ಪಾಂಡೆನ್ಸ್ ಕೋರ್ಸ್ ಆರ್ ಲಾಂಗ್ ಡಿಸ್ಟೆನ್ಸ್ ಯೂನಿವರ್ಸಿಟಿ ಡಿಗ್ರೀಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ನಾನಿದು ಹೇಳ್ತಾನೆ ಬಂದಿದ್ದೀನಿ ಸ್ನೇಹಿತರೆ, ಈ ಓಪನ್ ಯೂನಿವರ್ಸಿಟಿಯಲ್ಲಿ ಆಗಲಿ ಕರಸ್ಪಾಂಡೆನ್ಸು ಪೋಸ್ಟಲ್ ಡಿಗ್ರೀಸ್ಗಳು ಯಾವುದೇ ಕೆಲಸಕ್ಕೆ ಬರಲ್ಲ. ರೆಗ್ಯುಲರಾಗಿ ಪಾಸಾಗಿ ರೆಗ್ಯುಲರಾಗಿ ಕ್ಲಾಸಿಗೆ ಹೋದವರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಈವನ್ ಇನ್ ನರ್ಸಿಂಗ್ ಆಲ್ಸೋ, ಇನ್ ಆಲ್ ದ ಫೀಲ್ಡ್ ಹಾಗೆ ಇರುತ್ತೆ. ಹಾಗಾದರೆ ಓಪನ್ ಯೂನಿವರ್ಸಿಟಿ ಯಾಕಿದ್ದಾವೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇರಬಹುದು ಸ್ನೇಹಿತರೆ. ಅಂಥವರುಗಳಿಗೆ ನಾನು ಕ್ಲಾರಿಟಿ ಕೊಡಲಿಕ್ಕೆ ಬಯಸ್ತೀನಿ. ಏನು ಅಂತಂದರೆ, ನೀವು ಗೌರ್ಮೆಂಟ್ ಜಾಬ್, ವೆದರ್ ಇಟ್ ಈಸ್ ಸ್ಟೇಟ್ ಗೌರ್ಮೆಂಟು ಅಥವಾ ವೆದರ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ನಾಟ್ ಎ ಕಾಂಟ್ರಾಕ್ಚುಯಲ್ ಜಾಬ್ ಸ್ನೇಹಿತರೆ. ಗೌರ್ಮೆಂಟ್ ಜಾಬಲ್ಲಿ ನೀವು ಕೆಲಸ ಮಾಡಿ ಆವಾಗ ನೀವು ನಿಮ್ಮ ಮೆಡಿಕಲ್ ಆಫೀಸರ್ ಅಥವಾ ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೊಂಡು ನೀವೇನಾದರೂ ನಾನು ಹೈಯರ್ ಸ್ಟಡಿಗೆ ಹೋಗ್ತೀನಿ ಅಂತಂದರೆ ಒಪ್ಕೋತಾರೆ ವಿನಃ ನೀವು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಅಥವಾ ಯಾವುದೇ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಾನು ಒಂದು ಡಿಗ್ರಿ ಪಡೆಯುತ್ತೀನಿ ಅಂತಂದರೆ ಅದು ನೇಮ್ಸೇಕ್ ಡಿಗ್ರಿ ಆಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಂತಹ ಗೌರ್ಮೆಂಟ್ ರೆಕಗ್ನೈಸೇಷನ್ ಸಿಗಲ್ಲ, ಅದರ ಮೇಲೆ ಜಾಬ್ ಕೂಡ ಆಗಲ್ಲ ಸ್ನೇಹಿತರೆ. ಒನ್ಸ್ ಯು ಗಾಟ್ ದ ಜಾಬ್ ಅಂತಂದರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ವಾಟ್ ಎವರ್ ಸ್ಟ್ರೀಮ್, ನರ್ಸಿಂಗ್ ಅಂತ ಇಲ್ಲ, ಡಾಕ್ಟರ್ ಅಂತ ಇಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮ್ ನಿಮಗೆ ಹೈಯರ್ ಎಜುಕೇಷನ್ಗೋಸ್ಕರ ಅವರು ಪರ್ಮಿಷನ್ ಕೊಡ್ತಾರೆ ಅಷ್ಟೇ ವಿನಃ ಆ ಒಂದು ಓಪನ್ ಯೂನಿವರ್ಸಿಟಿಯಲ್ಲಿ ಕರಸ್ಪಾಂಡೆನ್ಸ್ ಯೂನಿವರ್ಸಿಟಿಗಳಲ್ಲಿ ಮಾಡಿದಂಥ ಯಾವುದೇ ಡಿಗ್ರಿ ಡಿಪ್ಲೊಮಾಗಳು ವ್ಯಾಲಿಡ್ ಆಗಲ್ಲ. ನೆಕ್ಸ್ಟ್, ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್, ಅಟ್ಲೀಸ್ಟ್ 2 year ಎಕ್ಸ್ಪೀರಿಯನ್ಸ್ ಇನ್ ಮಾಲಿಕ್ಯುಲರ್ ಟೆಕ್ನಿಕ್ಸ್.
ಈ ಒಂದು ಜಾಬ್ ಗಿಟ್ಟಿಸಿಕೊಳ್ಳಲಿಕ್ಕೆ ಸೈಂಟಿಫಿಕ್ ಆಫೀಸರ್ ಸಿ ಮಾಲಿಕ್ಯುಲರ್ ಪ್ಯಾಥಾಲಜಿಗೋಸ್ಕರ 2 ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಡಿಸೈರೇಬಲ್ ಎಕ್ಸ್ಪೀರಿಯನ್ಸ್ ಲೆಬಾರ್ಟ್ರಿ ಅಕ್ರಿಡೇಷನ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಫಾರ್ 1 ಇಯರ್. ಯಾವುದೇ ಒಂದು ಲೆಬಾರ್ಟ್ರಿ ಅಕ್ರಿಡೇಷನ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇದ್ರಿಗೂ ಅಂತ ಇದ್ದಾರೆ. ಏಜ್ ಲಿಮಿಟ್ ಅಪ್ ಟು 32 ಇಯರ್ಸ್, ರಿಲ್ಯಾಕ್ಸಬಲ್ ಫಾರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್. ಅಂತಂದರೆ ಏಜ್ ಲಿಮಿಟ್ ಬಂದು 32 ವರ್ಷಗಳ ಕಾಲ ಇದೆ. ಆದರೆ ಯಾವುದೇ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದೆ, ಏಜ್ ಬಾರ್ ಆಗಿದ್ದರೆ ಅಂದರೆ ಮೋರ್ ದೆನ್ 32 ಆಗಿದೆ ಅಂತಂದರೂ ಅವ್ರಿಗೆ ಕೂಡ ಕನ್ಸಿಡರ್ ಮಾಡಬಹುದು. ಪೊಸಿಷನ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಕ್ರಿಟಿಕಲ್ ಕೇರ್, ಅಂದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಪೋಸ್ಟು ಕ್ರಿಟಿಕಲ್ ಕೇರಲ್ಲಿ ನಂಬರ್ ಆಫ್ ಪೋಸ್ಟ್ 2 ಪೋಸ್ಟ್ ಇದ್ದಾವೆ. ಸ್ಯಾಲ್ರಿ ಬಂದು 42,480 ರೂಪಾಯಿಗಳು ಕನ್ಸಾಲಿಡೇಟೆಡ್ ಪೇ ಪರ್ ಮಂತ್. ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ BSc ವಿತ್ 50% ಮಾರ್ಕ್ಸ್, 1 ಇಯರ್ ಸರ್ಟಿಫಿಕೇಟ್ ಆರ್ ಡಿಪ್ಲೊಮಾ ಕೋರ್ಸ್ ಇನ್ ICU, OT ಟೆಕ್ನಿಕ್ಸ್, ರೆಸ್ಪಿರೇಟರಿ ಥೆರಪಿ ಟೆಕ್ನಿಕ್ಸ್, ಡಯಾಲಿಸಿಸ್ ಟೆಕ್ನಿಕ್ಸ್ ಇದು ಹೊಂದಿರಬೇಕು ಸ್ನೇಹಿತರೆ. ಆರ್ ಬ್ಯಾಚುಲರ್ ಡಿಗ್ರಿ ಇನ್ ಪ್ಯಾರಾಮೆಡಿಕಲ್ ಟೆಕ್ನಾಲಜಿ, OT ಟೆಕ್ನಿಷಿಯನ್ ಆಗಲಿ, ಬ್ಯಾಚುಲರ್ ಡಿಗ್ರಿ ಇನ್ ರೆಸ್ಪಿರೇಟರಿ ಥೆರಪಿ ಈಕ್ವಲೆಂಟ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಬ್ಯಾಚುಲರ್ ಡಿಗ್ರೀಸ್ ಹೊಂದಿರಬೇಕು. ಆಮೇಲೆ ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಏಜ್ ಲಿಮಿಟ್ ಬಂದು 30 ವರ್ಷಗಳು ಕಾಲ ಮಾತ್ರ. ಅದಲ್ಲದೆ ನೆಕ್ಸ್ಟ್ ಬಂದು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಲ್ಯಾಬ್, ಇದರಲ್ಲಿ 1 ಪೋಸ್ಟ್ ಇದೆ ಸ್ನೇಹಿತರೆ. ಆಮೇಲೆ ಸ್ಯಾಲ್ರಿ ಬಂದು 42,480 ರೂಪಾಯಿಗಳು ಮಾತ್ರ. ಕ್ವಾಲಿಫಿಕೇಷನ್ ಬಂದು BSc ಇನ್ ಎನಿ ಸ್ಟ್ರೀಮ್, BSc ಮಾಡಿಕೊಂಡ್ರೆ ಸಾಕು. ಆಮೇಲೆ ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಪಲ್ಮನರಿ ಫಂಕ್ಷನ್ ಟೆಸ್ಟ್ PFT, ವೆಲ್ ವರ್ಸ್ಡ್ ಇನ್ ಪರ್ಫಾರ್ಮಿಂಗ್ ಸ್ಪೈರೋಮೆಟ್ರಿ, ಡಿಫ್ಯೂಷನ್ ಸ್ಟಡೀಸ್, ಬಾಡಿ ಏನಂತಾರೆ ಇದಕ್ಕೆ ಫೆಲಿಥಿಸ್ಮೋಗ್ರಫಿ. ಡಿಸೈರೇಬಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಹೈ ವಾಲ್ಯೂಮ್ PFT ಲ್ಯಾಬ್ ಆಫ್ ಎ ಟರ್ಷರಿ ಪಬ್ಲಿಕ್ ಆರ್ ಪ್ರೈವೇಟ್ ಹಾಸ್ಪಿಟಲ್ಗೆ ಕನ್ಸಿಡರ್ ಮಾಡ್ತಾರೆ. ಏಜ್ ಲಿಮಿಟ್ ಬಂದು 30 ವರ್ಷಗಳ ಕಾಲ ಮಾತ್ರ. ನೆಕ್ಸ್ಟ್ ಬಂದು ನಮ್ಮದೇ ಆದಂಥ ಸ್ಟ್ರೀಮ್ ಸ್ಟಾಫ್ ನರ್ಸು ಅಥವಾ ನರ್ಸಿಂಗ್ ಆಫೀಸರು ಮತ್ತೊಂದು ಸ್ಟ್ರೀಮ್. ಅದರಲ್ಲಿ ಸುಮಾರು 21 ಪೋಸ್ಟ್ಗಳಿದ್ದಾವೆ. ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ, 53,880 ರೂಪಾಯಿಗಳು ಮಾತ್ರ. ಅದು ಕನ್ಸಾಲಿಡೇಟೆಡ್ ಪೇ ಆಗಿರುತ್ತೆ. ಕ್ವಾಲಿಫಿಕೇಷನ್ ಬಂದು ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಪ್ಲಸ್ ಡಿಪ್ಲೊಮಾ ಇನ್ ಆನ್ಕಾಲಜಿ ನರ್ಸಿಂಗ್ ಆರ್ ಬೇಸಿಕ್ ಆರ್ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಎಲ್ಲರೂ ಕ್ವಾಲಿಫೈ ಆಗ್ತಾರೆ ಸ್ನೇಹಿತರೆ. ಕ್ಯಾಂಡಿಡೇಟ್ ಶುಡ್ ಬಿ ಎಲಿಜಿಬಲ್ ಫಾರ್ ರಿಜಿಸ್ಟರ್ ವಿತ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆರ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್. ಯಾರು ಅಪ್ಲೈ ಮಾಡಬೇಕಂತ ಇದ್ದಾರೆ ಅವರಿಗೆ ರಿಜಿಸ್ಟ್ರೇಷನ್ ಹೊಂದಿರಬೇಕು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ವತಿಯಿಂದ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ವತಿಯಿಂದ. ಅಂತಂದರೆ ಪಾಸ್ಔಟ್ ಆದ ಮೇಲೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಜಾಬ್ ಬಂದು ನಿಮಗೆ ಗುವಾಹಟಿಯಲ್ಲಿ ಸಿಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ದು ಕಾಂಟ್ರ್ಯಾಕ್ಚುಯಲ್ ಜಾಬ್ ಇದೆ. ಆದರೆ 53,880 ರೂಪಾಯಿಗಳು ಮಾತ್ರ ತಿಂಗಳಿಗೆ ಸ್ಯಾಲ್ರಿ ಕೊಡ್ತಾರೆ ಸ್ನೇಹಿತರೆ. ಅಂತಂದರೆ ಯಾವ ರೀತಿ ಈ ಒಂದು ರೆಗ್ಯುಲರ್ ಎಂಪ್ಲಾಯ್ ತೊಗೋತಾ ಇದ್ದಾರೆ ಸ್ಯಾಲ್ರಿ, ಅದೇ ರೀತಿ ನಿಮಗೂ ಕೂಡ ಕೊಡ್ತಾರೆ. ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ 1 ಇಯರ್ clinical experience in minimum 50 bedded hospital, hepatitis B vaccination to be completed clinically, experience before post basic BSc shall be considered. ಅಂತಂದರೆ ಯಾರು ಪೋಸ್ಟ್ ಬೇಸಿಕ್ BSc ಮಾಡಿದ್ದಾರೆ ಅವರಿಗೆ ಕನ್ಸಿಡರ್ ಮಾಡ್ತೀವಿ. 50 ಬೆಡೆಡ್ ಹಾಸ್ಪಿಟಲ್, ಮೋರ್ ದೆನ್ 50 ಬೆಡೆಡ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಆಮೇಲೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದಲ್ಲದೆ ಹೆಪಟೈಟಿಸ್ B ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರಬೇಕು. ಏಜ್ ಬಂದು 30 ವರ್ಷಗಳು, ರಿಲ್ಯಾಕ್ಸಬಲ್ ಫಾರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್. 30 ವರ್ಷಗಳು ಕಾಲ ಮಾತ್ರ ಇವರು ಒಳಗೆ ತಗೋತಾರೆ. ಆದರೂ ಸಹ ಯಾರು ಎಕ್ಸ್ಪೀರಿಯನ್ಸ್ ಹೊಳ್ಳಿದ್ದಾರೆ ಅಂಥವರುಗಳಿಗೆ ರಿಲ್ಯಾಕ್ಸ್ ಮಾಡಬಹುದು. ಸೊ ಸ್ನೇಹಿತರೆ, ದಿ ಬೆಸ್ಟ್ ಸ್ಯಾಲ್ರಿ ಇದು ಇದೆ, ಈ ಒಂದು 53,880. ಸೊ ಇದು ಕಾಂಟ್ರ್ಯಾಕ್ಚುಯಲ್ ಜಾಬ್ ಇದೆ. ಆದರೂ ಸಹ ಸ್ಯಾಲ್ರಿ ವೈಸ್ ನೋಡಬೇಕಾದ್ರೆ ಒಂದು ಒಳ್ಳೆಯ ಸ್ಯಾಲ್ರಿ ಇದೆ. ನಿಮಗೆ ನನಗೆ 1-2 ಇಯರ್ಸ್ ನಾನು ಇದನ್ನು ದುಡಿದು ಬರ್ತೀನಿ, ಇದರಲ್ಲಿ ಕೆಲಸ ಮಾಡ್ತೀನಿ, ನಾನು ಮಾಡಿ ತದನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಗೌರ್ಮೆಂಟ್ ಜಾಬ್ ಸಿಕ್ಕಾಗ ನಾನು ಅದು ಕಂಟಿನ್ಯೂ ಮಾಡ್ತೀನಿ ಎನ್ನುವುದಾದರೆ
ಇದು ಟ್ರೈ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಜಾಬ್ ಬಂದು PRO ಪಬ್ಲಿಕ್ ರಿಲೇಷನ್ ಆಫೀಸರ್, ಒಂದು ಪೋಸ್ಟ್ ಇದೆ. ಸ್ಯಾಲ್ರಿ ಬಂದು 63,720 ರೂಪಾಯಿಗಳು ಮಾತ್ರ. ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ ಇನ್ ಪಬ್ಲಿಕ್ ರಿಲೇಷನ್, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್ ಆಫ್ ರೆಕಗ್ನೈಸ್ ಯೂನಿವರ್ಸಿಟಿ. ಆಮೇಲೆ ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 6 years ಇನ್ ಕ್ಯುಮುಲೇಟಿವ್ ಎಕ್ಸ್ಪೀರಿಯನ್ಸ್ ಇನ್ ಕಮ್ಯುನಿಟಿ ರಿಲೇಷನ್ ಇನ್ವಾಲ್ವಿಂಗ್ ರಿಪೋರ್ಟಿಂಗ್, ರೈಟಿಂಗ್, ಇಂಟ್ರಾಕ್ಷನ್ ವಿತ್ ಮೀಡಿಯಾ, ಇವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೈಸನ್ ವಿತ್ ಏಜೆನ್ಸೀಸ್ ಎಕ್ಸೆಟ್ರಾ. ಈ ರೀತಿ ಇದೆ ಸ್ನೇಹಿತರೆ. ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವೆಲ್ ವರ್ಸ್ಡ್ ವಿತ್ ಗೌರ್ಮೆಂಟ್ ಪ್ರೊಸೀಜರ್ ವಿಲ್ ಬಿ ಪ್ರಿಫರ್ಡ್. ಏಜ್ ಲಿಮಿಟ್ ಅಪ್ ಟು 45 years. ಏಜ್ ಕ್ಯಾನ್ ಬಿ ರಿಲ್ಯಾಕ್ಸೇಬಲ್. ಸ್ಯಾಲ್ರಿ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. 63,720 ರೂಪೀಸು. ಮಾಸ್ಟರ್ ಡಿಗ್ರಿ ಬೇಕು ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಲಿಕ್ಕೆ. ಏಜ್ ಲಿಮಿಟ್ 45 years ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸೂಪರ್ವೈಸರ್ OPD ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ನ ಸೂಪರ್ವೈಸರ್ಗೋಸ್ಕರ ಒಂದು ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ಬಂದು 53,880 ರೂಪಾಯಿಗಳು ಮಾತ್ರ. ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್, HRM ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಲೇಬರ್ ವೆಲ್ಫೇರ್, ಇಂಡಸ್ಟ್ರಿಯಲ್ ರಿಲೇಷನ್, ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹೆಲ್ತ್ ಮ್ಯಾನೇಜ್ಮೆಂಟ್ ಫ್ರಮ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಮಾಡಿದರೂ ಕೂಡ ಇದರಲ್ಲಿ ಕನ್ಸಿಡರ್ ಆಗ್ಬೋದು. ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 7 years ಎಕ್ಸ್ಪೀರಿಯನ್ಸ್. ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವೆಲ್ ವರ್ಸ್ ವಿತ್ ಗೌರ್ಮೆಂಟ್ ಪ್ರೊಸೀಜರ್ಸ್ ವಿಲ್ ಬಿ ಪ್ರಿಫರ್ಡ್. ಅಂತಂದರೆ ಗೌರ್ಮೆಂಟ್ ಪ್ರೊಸೀಜರ್ಸ್ ಏನೇನಿದ್ದಾವೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡಿನವರಿಗೆ ಪ್ರಿಫರ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏಜ್ ಲಿಮಿಟ್ 35 ಬಟ್ ರಿಲ್ಯಾಕ್ಸೇಷನ್ ಚೆನ್ನಾಗಿದ್ದರೆ ಬೇರೆಯವ್ರಿಗೂ ತೊಗೋಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲಿರುತ್ತೆ ಇದು? ಡಾಕ್ಟರ್ B ಬರೋಹಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಗೌಹಾಟಿ, ಆಸಾಮಲ್ಲಿರುತ್ತೆ ಸ್ನೇಹಿತರೆ. ಆಸಾಮ್ ಅಂದ್ಕೊಳ್ಳೆ ನಮ್ಮ ಕನ್ನಡಿಗರು ಅಯ್ಯೋ ಆಸಾಮ್ಗೆ ಅಲ್ಲೂ ಹೋಗಿ ಕೆಲಸ ಮಾಡಬೇಕಾ ಎನ್ನುವಂಥ ಉದ್ಗಾರವಾಚಕ ಒಂದು ಚಿಹ್ನೆ ಬರಬಹುದು. ಅಂಥವ್ರುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ, ಸುಮಾರು ನಮ್ಮ ಕನ್ನಡಿಗರು ನಮ್ಮ ಭಾರತ ದೇಶ ಬಿಟ್ಟು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಸಂಪಾದನೆ ಮಾಡ್ತಾ ಇದ್ದಾರೆ. ಇಲ್ಲ ಸರ್ ನಮಗೆ ನಮ್ಮ ಗೌರ್ಮೆಂಟ್ ಸೆಕ್ಟ್ರಲ್ಲೇ ಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾನು ದುಡಿತೀನಿ ಅಂತಂದರೆ ಇನ್ನೂ ಟೈಮ್ ಇದೆ. ಇನ್ನೂ ಜಾಬ್ಗೋಸ್ಕರ ಇನ್ನೂ ಜಾಬ್ ರಿಕ್ರೂಟ್ಮೆಂಟ್ ಬಂದಿಲ್ಲ. ಅಷ್ಟುವರೆಗೆ ಈ ಒಂದು ಪ್ರಯತ್ನ ಮಾಡ್ಬೋದು. 21 ನರ್ಸಿಂಗ್ ಆಫೀಸರ್ಗಳ ಪೋಸ್ಟ್ ಇದ್ದಾವೆ, ಅವುಗಳನ್ನು ಗಿಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸಂಬಳ ಕೂಡ ಒಳ್ಳೆ ಸಖತ್ ಸಂಬಳ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಿಗುವಂಥ ಬೇಸಿಕ್ ಸ್ಯಾಲ್ರಿ ನಿಮಗೆ ಕೊಡ್ತಾ ಇದ್ದಾರೆ. 1 year ಕೆಲಸ ಮಾಡಿ 2 year ಕೆಲಸ ಮಾಡಿ ಈ ವೈದ್ಯಕೀಯ ಶಿಕ್ಷಣ ಇಲಾಖೆದವರು ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದವರು ಅಥವಾ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಇರುವಂಥ ನರ್ಸಸ್ ವೇಕೆನ್ಸೀಸ್ಗಳು ಫಿಲ್ ಆಗೋ ಮಟ್ಟ, ರಿಕ್ರೂಟ್ಮೆಂಟ್ ಬರೋ ಮಟ್ಟ ನೀವು ಇಲ್ಲಿ ಟ್ರೈ ಮಾಡಬಹುದು ಸ್ನೇಹಿತರೆ. ಆಮೇಲೆ ಒಂದು ಹೊಸ ಚೇಂಜ್ ಕೂಡ ಸಿಗುತ್ತೆ. ಗೌಹಾಟಿ ಯಾವ ರೀತಿ ಇದೆ ಅಂತಂದರೆ ಅಲ್ಲಿರುವಂಥ ವಾತಾವರಣ ಕೂಡ ನೀವು ನೋಡ್ಕೊಂಡು ಬರಬಹುದು. ಡ್ಯೂರೇಷನ್ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಈಸ್ ಫಾರ್ 6 months ಓನ್ಲಿ. 6 ತಿಂಗಳಿಗೋಸ್ಕರ ಇದೆ ಸ್ನೇಹಿತರೆ, ಜಸ್ಟ್ 6 ತಿಂಗಳಿಗೋಸ್ಕರ. ವಿಚ್ ಈಸ್ ಎಕ್ಸ್ಟೆಂಡೇಬಲ್ ಸೋಲಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ವಿಲ್ ಕೋಟರ್ಮಿನಸ್ ವಿತ್ ಪ್ರಾಜೆಕ್ಟ್. ದ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ನೋ ರೈಟ್ಸ್ ಟು ಕ್ಲೇಮ್ ಫಾರ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್. ಯಾವುದೇ ಒಂದು ಕಾರಣಕ್ಕೆ ಇದನ್ನು ಪರ್ಮನೆಂಟ್ ಮಾಡುವುದಿಲ್ಲ, ಆದರೆ 6 ತಿಂಗಳಾದಮೇಲೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಅಂತ ಇದ್ದಾರೆ. ಅಟ್ಲೀಸ್ಟ್ 2 years ಮಾಡಿ ಬನ್ನಿ ಸ್ನೇಹಿತರೆ. ದ ನಂಬರ್ ಆಫ್ ಪೋಸ್ಟ್ ಇಂಡಿಕೇಟ್ ಅಡ್ವರ್ಟೈಸ್ಮೆಂಟ್ ಈಸ್ ಎಸ್ಟಿಮೇಷನ್ ಓನ್ಲಿ. ಆ್ಯಕ್ಚುಯಲ್ ನಂಬರ್ ಆಫ್ ಪೋಸ್ಟ್ ಮೇ ವರಿ ಟೈಮ್ ಟು ಟೈಮ್ ರಿಕ್ರೂಟ್ಮೆಂಟ್. ಅಂದರೆ ಎಷ್ಟು 21 ಪೋಸ್ಟ್ ಹೇಳಿದ್ದಾರೆ, ಅದನ್ನು ಮೇಲೆ ಮಾಡ್ಬೋದು ಕೆಳಗೆ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ 5 years ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆಫ್ TMC. ಯಾರು ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರುಗಳಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಬಹುದು. ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಮೇ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಇನ್ ಪ್ರಿಸ್ಕ್ರೈಬ್ಡ್ application format along with CV to room number 205 establishment section 2nd floor OPD building Dr. B Baruha Cancer Institute AK Azad Road ಗೋಪಿನಾಥ್ ನಗರ್ ಗೌಹಾಟಿ. ಅಂತಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರುಗಳು ಈ ಒಂದು CV ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳು ರೂಮ್ ನಂಬರ್ 204 ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ 2nd floor OPD ಬಿಲ್ಡಿಂಗ್ ಡಾಕ್ಟರ್ B ಬರುವಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ AK ಆಜಾದ್ ರೋಡ್
ಗೋಪಿನಾಥ್ ನಗರ್ ಗೌಹಾಟಿ ಇಲ್ಲಿ ತಲುಪಿಸಬಹುದು ಅಥವಾ ಖುದ್ದಾಗಿ ಕೊಡಬಹುದು. ಸಾರಿ. The application should accompany self-attested Xerox copies of relevant document in proof of education, qualification, experience, identity proof in the form of Aadhaar card, 10th certificate for age proof, scientific publication and other relevant documents. ನಿಮ್ಮ ಇರುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು 10th ಸರ್ಟಿಫಿಕೇಟ್ ಹಿಡ್ಕೊಂಡು 10th ಮಾರ್ಕ್ಸ್ ಮೆಮೊ ಹಿಡ್ಕೊಂಡು PUC ಆಮೇಲೆ ಡಿಪ್ಲೊಮಾ ಡಿಗ್ರಿ ಇವು ಎಲ್ಲವುಗಳು ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಸೆಲ್ಫ್ ಅಟೆಸ್ಟೇಷನ್ ಮಾಡಿಕೊಂಡು ಹೋಗ್ಬೋದು. ದ ಸಬ್ಜೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಶುಡ್ ಬಿ ಕಂಟೈನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ನಿಮ್ಮ ಒಂದು ಕವರ್ ಎನ್ವಲಪಲ್ಲಿ ಏನು ಬರಿಬೇಕು ಮೇಲ್ಗಡೆ ಅಂತಂದರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟಾಫ್ ನರ್ಸ್. ದ ಲಾಸ್ಟ್ ಡೇಟ್ ಫಾರ್ ರಿಸಿಪಿಯೆಂಟ್ ಆಫ್ ಅಪ್ಲಿಕೇಶನ್ ಈಸ್ 5/8/2025 ಅಪ್ ಟು 5 PM. 5 ಆಗಸ್ಟ್ 2025 5 ಗಂಟೆ ಒಳಗಾಗಿ ಈ ನಿಮ್ಮ ಪೋಸ್ಟನ್ನು ತಲುಪಿಸಬೇಕು. ಒರಿಜಿನಲ್ ಡಾಕ್ಯುಮೆಂಟ್ ಆಫ್ ಏಜ್ ಪ್ರೂಫ್. ಸೊ ಈ ರೀತಿ ಎಲ್ಲ ಡೀಟೇಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಒಂದು ಅಪ್ಲೈ ಮಾಡಿ. 6 ಮಂತ್ ಅಷ್ಟೇ ಇದೆ. 6 ಮಂತ್ ನಿಮಗೆ ಕರ್ನಾಟಕದಿಂದ ಚೇಂಜ್ ಸಿಗ್ತಾ ಇದೆ, ಒಳ್ಳೆಯ ಸಂಬಳ ಸಿಗ್ತಾ ಇದೆ. ಅದನ್ನು ಕಂಟಿನ್ಯೂ ಕೂಡ ಮಾಡಬಹುದು, ಕಂಟಿನ್ಯೂ ಮಾಡಿ ಇಲ್ಲ ಆ ಒಂದು 6 ಮಂತ್ ಅಷ್ಟೇ ಅಲ್ಲಿ ಸ್ಟೇ ಮಾಡಿಕೊಂಡು ಆಮೇಲೆ ಬರಬಹುದು. ಇಲ್ಲ ಅಂತಂದರೆ ಇಲ್ಲೇನಾದರೂ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಸಿಗ್ತಾ ಇದೆ ಅಂತಾರೆ ಅಲ್ಲಿದ್ದುಕೊಂಡೇ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಇವು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಆಫ್ ದ ಪೋಸ್ಟ್ ಆಫ್ ಸ್ಟಾಫ್ ನರ್ಸ್, ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಏಜ್ 5/8/25ಗೆ ಎಷ್ಟಿರುತ್ತೆ, ಸೆಕ್ಸ್, ಪರ್ಮನೆಂಟ್ ಅಡ್ರೆಸ್ ಇನ್ ಫುಲ್ ವಿತ್ ಪಿನ್ ಕೋಡ್, ಇಮೇಲ್ ID, ಮೊಬೈಲ್ ನಂಬರ್, ಪ್ರೆಸೆಂಟ್ ಅಡ್ರೆಸ್ ಇನ್ ಫುಲ್, ನ್ಯಾಷನಾಲಿಟಿ, ರಿಲಿಜನ್, ಕ್ಯಾಸ್ಟ್, ಆಮೇಲೆ ಎಲ್ಲ ನಿಮ್ಮದು ನೇಮ್ ಆಫ್ ದ ಸ್ಕೂಲ್, ಕಾಲೇಜಲ್ಲಿ ಓದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಪಡೆದುಕೊಂಡಿದ್ದೀರಾ ಎನ್ನುವ ಸವಿವರಗಳು, ಎಕ್ಸ್ಪೀರಿಯನ್ಸ್, ಪೋಸ್ಟ್ ಕ್ವಾಲಿಫಿಕೇಷನ್ ಏನೇನಿರುತ್ತವೆ, ಇಫ್ ಸೆಲೆಕ್ಟೆಡ್ ವಾಟ್ ಪೀರಿಯಡ್ ವುಡ್ ಯು ರಿಕ್ವೈರ್ ಫಾರ್ ಜಾಯ್ನಿಂಗ್ ದ ಪೋಸ್ಟ್. ಸೊ ಒಂದು ವೇಳೆ ಸೆಲೆಕ್ಟ್ ಆದ ಕೂಡಲೇ ಯಾವಾಗ ಬರ್ಬೋದು ನೀವು ಅಂತ ಕೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟು. ಕೆಲವೊಬ್ಬರು ಸೆಲೆಕ್ಟ್ ಆಗ್ತೀನಿ ಅಂತ ಈ ಅಪ್ಲೈ ಮಾಡಲ್ಲ, ಸೆಲೆಕ್ಟ್ ಆದಮೇಲೆ ಸಡನ್ನಾಗಿ ನನಗೆ ಬರೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಕೂಡ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ಜಾಯ್ನಿಂಗು ಅಥವಾ 1 ಮಂತು 8 ಡೇಸು ಈ ರೀತಿ ಹೇಳಬಹುದು ಸ್ನೇಹಿತರೆ. ಡಿಕ್ಲರೇಷನ್ ಕೊಡಬೇಕಾಗುತ್ತೆ, ಇದು ಎಲ್ಲದರಲ್ಲಿರುತ್ತೆ. ಐ ಹರ್ಬಿ ಡಿಕ್ಲೇರ್ ದ್ಯಾಟ್ ದಿ ಅಬೌವ್ ಇನ್ಫಾರ್ಮೇಷನ್ ಆರ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಆ್ಯಂಡ್ ಬಿಲೀಫ್. I further declare that I shall not indulge in canvassing, bribing in any form. I understand that this will be disqualification and would lead to cancellation of my candidature. Signature of the applicant, place and date. ಸೊ ಒಳ್ಳೆಯ ಒಂದು ಅವಕಾಶ ಇದೆ ಸ್ನೇಹಿತರೆ. 6 ತಿಂಗಳ ಕಾಲ ನೀವು ನಮ್ಮ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಈ ಒಂದು ಆಸಾಂ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ವೋಂಟ್ ಗೆಟ್ ಗೌರ್ಮೆಂಟ್ ಜಾಬ್, ಅಲ್ಲಿ ದುಡಿಯಬಹುದು, ಅಲ್ಲಿ ಸೆಟ್ಲ್ ಆಗಬಹುದು. ಒಂದು ಸಲ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತಂದರೆ ಮತ್ತೆ ಪುನಃ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು 31 ಜಿಲ್ಲೆಗಳಲ್ಲಿ ಎಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಲ್ಲಿ ನೀವು ಕೆಲಸ ಮಾಡಬಹುದು. ಸೊ ಹೈ ವೇಟ್ 53,880 ರೂಪಾಯಿಗಳು ನಿಮ್ಮ ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ. ಆ್ಯಸ್ ಸೂನ್ ಆ್ಯಸ್ ಪಾಸ್ ಆದ ಕೂಡಲೇ ಫ್ರೆಷರ್ಸ್ ಸೇರಿದ್ದಾರೆ ಅವರು ಅಪ್ಲೈ ಮಾಡಿ ನಿಮಗೆ ಪ್ರೈವೇಟ್ ಸೆಕ್ಟರಲ್ಲಿ ಸುಮಾರು 8,000, 10,000, 12,000, 15,000 ಕೊಡಬಹುದು. ಮ್ಯಾಕ್ಸಿಮಮ್ 15,000 ಕೊಡಬಹುದು ಫ್ರೆಷರ್ಸ್ಗಳಿಗೆ. ಬಟ್ ಇಲ್ಲಿ 53,000 ಕೊಡ್ತಾ ಇದ್ದಾರೆ. ಏನೋ ಒಂದು ಎಕ್ಸ್ಪೀರಿಯನ್ಸ್, ಒಂಚೂರು ಪಾರು ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ, ಜಾಬ್ ಗಿಟ್ಟಿಸಿಕೊಳ್ಳಿ. ನಾನೇನು ಪರ್ಮನೆಂಟ್ ಇಲ್ಲಪ್ಪ ಇದು ಹೋಗಬೇಡಿ ಅಂತ ಇಲ್ಲ, ಅಥವಾ ಪರ್ಮನೆಂಟ್ ಆಗುತ್ತೆ ಹೋಗಿ ಅಂತ ಇಲ್ಲ ಸ್ನೇಹಿತರೆ. ಇದು ಪ್ಯೂರ್ಲಿ ಕನ್ಸಾಲಿಡೇಟೆಡ್ ಪೇ ಇರುತ್ತೆ, ಕಾಂಟ್ರ್ಯಾಕ್ಚುಯಲ್ ಬೇಸಿಸ್ ಇರುತ್ತೆ. ಒಂದು ಸುಮಾರು ದಿವಸಗಳು ಅಲ್ಲಿ ಹೋಗಿ ನೀವು ಕೆಲಸ ಮಾಡಿದ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಿಂತಿರುಗಿ ಬರಬಹುದು ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಹೋಪ್ ದ್ಯಾಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೆ ಕೂಡ ಈ ಒಂದು ಅಪಾರ್ಚುನಿಟಿ ಬಗ್ಗೆ ತಿಳಿಯುತ್ತೆ ಸ್ನೇಹಿತರೆ. ಮತ್ತೊಂದು ಸಲ ರಿಪೀಟ್ ಮಾಡಬೇಕು ಅಂತಂದರೆ ಡಾಕ್ಟರ್ ಭುವನೇಶ್ವರ್ ಬರೋಹಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಇದು ಅಂತಂದರೆ ಗೋಪಿನಾಥ್ ನಗರ್ ಗೌಹಾಟಿಯಲ್ಲಿರುತ್ತೆ. ಇದು ಟಾಟಾ ಮೆಮೋರಿಯಲ್ ಸೆಂಟರ್ ಮುಂಬೈ ಅಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಮುಂಬೈನ ಅಂಗಸಂಸ್ಥೆಯಾಗಿರುತ್ತೆ ಸ್ನೇಹಿತರೆ.
ಅಡ್ವರ್ಟೈಸ್ಮೆಂಟ್ ಡೇಟ್ 17/7/2025 ಆಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಆನ್ ಟೈಮ್ ಸಿಗಲಿಕ್ಕೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ಜಾಬೇ ಇಲ್ಲ ಎನ್ನುವವರಿಗೆ ಒಂದು ಒಳ್ಳೆಯ ಅವಕಾಶ. ಥ್ಯಾಂಕ್ ಯು.